ದೇಶ ಇವತ್ತು 77ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದ್ರು. 10ನೇ ಸಲ ಇದು. 2ನೇ ಅವಧಿಯ ಕೊನೆಯ ಸ್ವಾತಂತ್ರ್ಯೋತ್ಸವದಲ್ಲಿ ನರೇಂದ್ರ ಮೋದಿ ಭಾಗಿಯಾದರು. ಯಾರೋ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನೀವು 10ನೇ ಸಲ ಅಂತಿದ್ದೀರಿ, ಇದು ಆ್ಯಕ್ಚುಲಿ 11ನೇ ಸಲ ಅವರು ಧ್ವಜಾರೋಹಣ ಮಾಡ್ತಿರೋದು ಅಂತ. ಆಶ್ಚರ್ಯ ಆಯ್ತು, 11ನೇ ಸಲನಾ ಅಂತ. ಇದಕ್ಕಿಂತ ಮುಂಚೆ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರಲ್ಲ, 2013ರ ಧ್ವಜಾರೋಹಣವನ್ನು ಗುಜರಾತ್ನಲ್ಲಿ ಅಲ್ಲಿ ಕೆಂಪು ಕೋಟೆಯ ಸೆಟ್ ಹಾಕ್ಸಿದ್ರಂಥವ್ರು. ಪೊಲಿಟಿಕಲ್ ಮೆಸೇಜಿಂಗು. ಮುಂದಿನ ಸಲ ಆ್ಯಕ್ಚುಯಲ್ ಕೆಂಪು ಕೋಟೆಯಲ್ಲಿ ನಾನು ಧ್ವಜ ಹಾರಿಸ್ತೀನಿ ಅನ್ನೋ ಥರದ ಪೊಲಿಟಿಕಲ್ ಮೆಸೇಜಿಂಗ್ನ ಭಾಗವಾಗಿ ಗುಜರಾತ್ನ ರಾಜ್ಘಾಟ್ಗೆ ಹೋಗಿ ಮಹಾತ್ಮ ಗಾಂಧಿಯವರ ಸಮಾಧಿಗೆ ಗೌರವ ಸಮರ್ಪಿಸಬೇಕು. ಅಲ್ಲಿಂದ ಕೆಂಪು ಕೋಟೆಗೆ ಬರ್ತಾರೆ. ಸೈನ್ಯದ ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದರೆ ನರೇಂದ್ರ ಮೋದಿ ಧ್ವಜಾರೋಹಣ ಮಾಡಿದ್ರು. ಕೇಂದ್ರ ಸಚಿವರುಗಳಿದ್ದರು, ಗಣ್ಯರಿದ್ದರು, ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರಿದ್ದರು, ಪ್ರೋಟೋಕಾಲ್ ಪ್ರಕಾರ ಬರುವಂಥವ್ರು ಎಲ್ಲರೂ ಬಂದಿದ್ದರು. ಅದರ ಜೊತೆಗೆ 1800 ವಿಶೇಷ ಅತಿಥಿಗಳಿಗೆ ಆಹ್ವಾನ ಕೊಡಲಾಗಿತ್ತು. ದೇಶದ ಮೂಲೆ ಮೂಲೆಗಳಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಸಾಮಾನ್ಯ ರೈತರು, ಕೆಲವು ವಿದ್ಯಾರ್ಥಿಗಳು ಕೂಡ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ 31 ಜನರಿಗೆ ಆಹ್ವಾನ ಇತ್ತು. ಜನಸಾಮಾನ್ಯರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಣಿಸ್ಲಿಲ್ಲ. ಅದೊಂದಾಗಬಾರ್ದಾಗಿತ್ತು. ಜೊತೆಗೆ 12 ಕಡೆ ಸೆಲ್ಫಿ ಪಾಯಿಂಟ್ ಮಾಡಿದಾರಂತೆ ದೆಹಲಿಯ ಬೇರೆ ಬೇರೆ ಕಡೆ. ಶೀಶ್ಗಂಜ್ ಗುರುದ್ವಾರ ಅಂದರೆ 12 ಕಡೆ 12 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತೋರಿಸುವಂಥ ಸೆಲ್ಫಿ ಪಾಯಿಂಟ್ಗಳು. ಅಲ್ಲಿ ಸೆಲ್ಫಿ ತಕ್ಕೊಂಡು mygov.in ವೆಬ್ಸೈಟ್ ಇದೆಯಲ್ಲ, mygov ಪೋರ್ಟಲ್, ಅಲ್ಲಿಗೆ ಅಪ್ಲೋಡ್ ಮಾಡಿದರೆ ಬೆಸ್ಟ್ ಸೆಲ್ಫಿಗೇನೋ 10,000 ರೂಪಾಯಿ ಒಬ್ಬೊಬ್ಬರಿಗೆ ಬಹುಮಾನ ಕೊಡ್ತಾರಂತೆ. 12 ಜನರಿಗೆ, ಟೋಟಲ್ 12 ಜನರಿಗೆ. ಲಸಿಕೆ ಮತ್ತು ಯೋಗ, ಉಜ್ವಲ ಯೋಜನೆ, PM ಕಿಸಾನ್ ಸಮೃದ್ಧಿ ಯೋಜನೆ, ನವಭಾರತ ಬಾಹ್ಯಾಕಾಶ ಶಕ್ತಿ ಇತ್ಯಾದಿ ಇತ್ಯಾದಿ ಯೋಜನೆಗಳದ್ದು ಸೆಲ್ಫಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಈ 1800 ಅತಿಥಿಗಳ ಕತೆ ಭಾರತ. ಕೆಂಪು ಕೋಟೆಯ ಮೇಲಿನ ಭಾಷಣದಲ್ಲಿ ಹೇಳಿದ್ರು, 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ, ಇದು ಮೋದಿ ಗ್ಯಾರಂಟಿ ಅಂತ. ಚುನಾವಣೆ ಆಗಬೇಕು, ಮುಂದಿನ ವರ್ಷ ಚುನಾವಣೆ ಆಗಬೇಕು ಅಂದರೆ ಈಸ್ ಟೆಲ್ಲಿಂಗ್ ದ್ಯಾಟ್ ಐ ಆಮ್ ಸೋ ಕಾನ್ಫಿಡೆಂಟ್. ನನಗೆ ಎಷ್ಟು ಆತ್ಮವಿಶ್ವಾಸ ಇದೆ ಅಂದರೆ ಮತ್ತೆ ನಾನು ಪ್ರಧಾನಮಂತ್ರಿ ಆಗ್ತೀನಿ, ಈ ದೇಶವನ್ನು 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡ್ತೀನಿ. ಇದು ಮೋದಿ. ಅದ್ದೂರಿ ಸ್ವಾತಂತ್ರ್ಯೋತ್ಸವ. ಮುಂದಿನ ಚೇರ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಇರಲಿಲ್ಲ. ಅಫ್ಕೋರ್ಸ್ ಅದು ಪ್ರೋಟೋಕಾಲ್ ಅಲ್ಲ. ಅವರಿಗೋಸ್ಕರ ವಿಪಕ್ಷದ ಹಿರಿಯರು ಅನ್ನೋ ಕಾರಣಕ್ಕೆ ವಿಪಕ್ಷ ನಾಯಕರು ಅನ್ನೋದಕ್ಕೆ ಬರೋದಿಲ್ಲ. ಅಧೀರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾದರೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು. ಸೀನಿಯರ್ ಲೀಡರ್ಸು ಅನ್ನೋ ಕಾರಣಕ್ಕೆ ಕುರ್ಚಿಗಳನ್ನು ಇಟ್ಟಿರ್ತಾರೆ. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ಅನೇಕರಿಗೆ ಇಟ್ಟಿರ್ತಾರೆ. ಬರಲೇ ಇಲ್ಲ ಅವರು ಇವತ್ತು. ಪ್ರೋಟೋಕಾಲ್ ಇಲ್ಲ ಅವ್ರು ಬರಲೇಬೇಕು ಅನ್ನುವಂಥದ್ದು. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರಾದರೂ ಬರಬೇಕಾಗಿತ್ತು. ರಾಜ್ಯಸಭೆಯ ವಿಪಕ್ಷ ನಾಯಕರವರು. ಅವ್ರ ಕುರ್ಚಿನೂ ಖಾಲಿ ಇತ್ತು. ಪ್ರೋಟೋಕಾಲ್ ಇರೋದು ಅರವಿಂದ್ ಕೇಜ್ರಿವಾಲ್ರಿಗೆ, ದೆಹಲಿ ಮುಖ್ಯಮಂತ್ರಿಗಳಿಗೆ. ಅವರು ಬಂದಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಣ್ಣಿನ ಸಮಸ್ಯೆ ಆಗಿತ್ತು, ನನಗೊಂದು ಸ್ವಲ್ಪ ಕಣ್ಣು ಹುಷಾರಿರಲಿಲ್ಲ. ಅದರ ಜೊತೆಗೆ 9:20ಕ್ಕೆ ನನ್ನ ಮನೆಯಲ್ಲೇ ಧ್ವಜಾರೋಹಣ ಮಾಡಬೇಕಾಗಿತ್ತು. ಧ್ವಜಾರೋಹಣ ಮುಗಿಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಕೆಂಪು ಕೋಟೆಯಲ್ಲಿ ಪ್ರೋಟೋಕಾಲ್ ತುಂಬ ಸ್ಟ್ರಿಕ್ಟ್ ಇರುತ್ತೆ. ನರೇಂದ್ರ ಮೋದಿಯವರು ಧ್ವಜಾರೋಹಣದ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಹೋಗೋ ತನಕ ನಾವು ಯಾರೂ ಎದ್ದು ಹೋಗಂಗಿಲ್ಲ. ಹೀಗಾಗಿ ಎಡವಟ್ಟಾಗುತ್ತೆ ಅಂತ ಹೋಗಲಿಲ್ಲ ಅಂದರು. ಮನೇಲಿ ಧ್ವಜಾರೋಹಣ ಮಾಡಿದ್ರು, ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ್ರು. ಕಾಂಗ್ರೆಸ್ ಕಚೇರಿಯ ಧ್ವಜಾರೋಹಣಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಂದಿದ್ದರು. ಒಟ್ಟಿನಲ್ಲಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅನುರಾಗ್ ಠಾಕೂರ್ ಕೇಂದ್ರ ಸಚಿವರದು ವಾಗ್ದಾಳಿ ಇದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.